ನನ್ನ ಕೈಯಲ್ಲಿರೋ ಬ್ಯಾಗಲ್ಲಿ ಏನಿದೆ ಅಂತ ಕೇಳಲ್ಲ. ಈ ಬ್ಯಾಗಲ್ಲಿರೋದು ಬಟ್ಟೆ. ಬಟ್ ಈ ಬಟ್ಟೆಗೆ ನಾನು ಎಷ್ಟು ಪೇ ಮಾಡಿದ್ದೀನಿ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ವಿಡಿಯೋ ಎಂಡಲ್ಲಿ ನಾನು ಬಿಲ್ನ ತೋರಿಸ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವಿಡಿಯೋ. ನೆನ್ನೆ ವ್ಲಾಗಲ್ಲಿ ನೀವು ನೋಡಿದ್ರಿ, ನಾನು ಬಟ್ಟೆ ಶಾಪಿಂಗ್ ಹೋಗಿದ್ದೆ ಹಸ್ಬೆಂಡ್ ಜೊತೆ. ನನ್ನ ದುಡ್ಡಲ್ಲೇ ನನಗೆ ಬಟ್ಟೆ ಕೊಡಿಸ್ಕೊಂಡು ಬಂದಿದ್ದಾರೆ. ಸೊ ನೋಡೋಣ ಯಾವ್ಯಾವ ಬಟ್ಟೆ ತಂದಿದ್ದೀನಿ ಅಂತ. ಇಲ್ಲಿ ನೋಡಿ, ನಾನು ಹಾಕಿರೋ ಟಾಪು, ನನ್ನ ಬ್ಯಾಕ್ಗ್ರೌಂಡಲ್ಲಿರೋ ಸೋಫಾ ಕವರು, ಕುಷನ್ ಎಲ್ಲನೂ ಒಂದೇ ಥರ ಇದೆ. ಇವಾಗ ಫಸ್ಟ್ಗೆ ಚೆರಿದು 2 ಟೀ ಶರ್ಟ್ ತೋರಿಸ್ತಾ ಇದ್ದೀನಿ. 3 ತೊಗೊಂಡು ಬಂದಿದ್ದೆ, ಒಂದು ಆಲ್ರೆಡಿ ಯೂಸ್ ಮಾಡಿದ್ದಾನೆ. ಸೊ ಇವಾಗ ಚೆರಿದು 2 ಟೀ ಶರ್ಟು ಮತ್ತು ನಾನೊಂದು ಕಾರ್ಡ್ ಸೆಟ್ ತೊಗೊಂಡಿದ್ದೆ. ಅಲ್ಲಿ ನಾನು ಸೈಜ್ ನೋಡಲೇ ಇಲ್ಲ, ಮನೆಗೆ ಬಂದಮೇಲೆ ನೋಡ್ತಿದ್ದೀನಿ. ಸೈಜ್ ಬಂದುಬಿಟ್ಟು XL ಆಗಿದೆ. ನನಗೆ M ಸೈಜ್ ಆದರೆ ಸಾಕು, ಬಟ್ ಏನು ಮಾಡೋಕ್ಕಾಗಲ್ಲ, ಸ್ಟಿಚ್ ಹಾಕಿಸ್ಕೊಳ್ಬೇಕು. ನನ್ನ ಹತ್ರನೇ ಮಷಿನ್ ಇದೆ, ಟೈಮ್ ಇಲ್ಲ, ಅದಕ್ಕೆ ಆಚೆ ಹೋಗಿ ಹಾಕಿಸ್ಕೊಂಡು ಬರ್ತೀನಿ. ಇನ್ನು ಸೆಕೆಂಡ್ ಟಾಪ್ ಬಂದುಬಿಟ್ಟಿದ್ದು, ಸಾರಿ ಬ್ಯಾಕ್ಗ್ರೌಂಡಲ್ಲಿ ಕೂದಲು ಪಿಣ್ಣ ಅಂತ ಮಾರೋರು ಅಥವಾ ತಗೊಳ್ಳೋರು ಬಂದಿದ್ದಾರೆ. ಸೊ ಅವ್ರದ್ದೇ ಧ್ವನಿ ಜಾಸ್ತಿ ಕೇಳಿಸ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ನನ್ನ ಹತ್ರ ಮೈಕ್ ಇಲ್ಲ, ನಾಯ್ಸ್ನ ಬ್ರೇಕ್ ಮಾಡೋಕ್ಕೆ. ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಗೊತ್ತು. ಆ್ಯಂಡ್ ಥರ್ಡ್ ಟಾಪ್ ಅದು ಶಾರ್ಟ್ ಕುರ್ತಿ. ಆ್ಯಂಡ್ ಫೋರ್ತ್ ಬಂದುಬಿಟ್ಟು ಇದು ತುಂಬ ಇಷ್ಟ ಆಯಿತು ನನಗೆ, ಅಂಬ್ರೆಲಾದಲ್ಲಿರೋದು. ಸೊ ಇದಕ್ಕೆ ಸ್ಲೀವ್ಸ್ ಹಾಕಿಸ್ಬೇಕು, ನೋಡೋಣ ಮನ್ಸು ಬಂದರೆ ಹಾಕ್ಸೋಣ. ಇನ್ನು ಒಂದು ಬ್ಲೂ ಜೀನ್ಸ್ ಬೇಕಿತ್ತು. ಲಾಸ್ಟ್ ಮಂತಲ್ಲೇ ಹಸ್ಬೆಂಡ್ H&M ತೊಗೊಂಡು ಬಂದಿದ್ದರು, ಅದು ಇಷ್ಟ ಆಗಿಲ್ಲ ಅಂತ ನಾನೇ ಒಂದು ಸಪ್ರೇಟಾಗಿ ಟ್ರೆಂಡ್ಸಲ್ಲಿ ಈ ಜೀನ್ಸ್ ಕೂಡ ತೊಗೊಂಡು ಬಂದೆ. ಇದು ಪೂನಮ್ ಫ್ಯಾಷನ್ಸಲ್ಲಿ ತೊಗೊಂಡಿರೋದಲ್ಲ, ಅದ್ರ ಜೊತೆಗೆ ಒಂದು ಟಾಪ್ ಕೂಡ ತೊಗೊಂಡು ಬಂದಿದ್ದೀನಿ. ನೋಡೋಣ, ಹಾಕ್ಕೊಂಡು ಟ್ರಯಲ್ ಮಾಡ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಹಸ್ಬೆಂಡ್ದು ಸ್ವಲ್ಪ ಇನ್ನರ್ ವೇಸ್ಟ್ ತೊಗೊಳೋದಿತ್ತು, ಅದ್ರ ನೆಕ್ಸ್ಟಲ್ಲಿ ಬಂದುಬಿಟ್ಟು ಲಾಸ್ಟಿಗೆ ಚೆರಿದು 2 ಪ್ಯಾಂಟ್ ಇದೆ. ಮಿತ್ತುಗೇನು ತೊಗೊಂಡಿಲ್ಲ, ಅವ್ನಿಗೆ ಲಾಸ್ಟ್ ವೀಕಲ್ಲೇ ನೈಟ್ ಡ್ರೆಸ್ಸು, ಸ್ಕೂಲ್ಗೆ ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ರು. ಆ್ಯಂಡ್ ಇವಾಗ ಬಿಲ್ ನೋಡಿ, ಯಾರಾದರೂ ಇಷ್ಟು ಅಮೌಂಟ್ ಅಂತ ಗೆಸ್ ಮಾಡಿದರೆ ಕಮೆಂಟ್ ಹಾಕಿ. ಇವಾಗ ಮಿತ್ತು ಸ್ಕೂಲಿಂದ ಬಂದ, ಪಾನಿಪುರಿ ಬೇಕು ಅಂತ ಹೇಳ್ತಾ ಇದ್ದ, ನಾನು ಕೊಡಿಸಲ್ಲ ಅಂತ ಹೇಳಿದೆ. ಸೊ ನನ್ನ ಜೊತೆ ನಮ್ಮ ನಾಯಿ ಕೂಡ ಬಂದಿರುತ್ತೆ ಮಿತ್ತುನ ಕರ್ಕೊಂಡು ಬರೋಕ್ಕೆ. ಇನ್ನು ಪಾನಿಪುರಿ ಕೇಳ್ತಿದ್ನಲ್ಲಪ್ಪ, ಓಕೆ ದೇವನಹಳ್ಳಿಗೆ ಹೋಗ್ಬಿಟ್ಟು ಏನಾದರೂ ತಿನ್ನಿಸ್ಕೊಂಡು ಬರೋಣ ಅಂದ್ಬಿಟ್ಟು ಅವನ್ನೇ ಕರ್ಕೊಂಡು ನಾನು, ಅವ್ರ ಪಪ್ಪ, ಚೆರಿ 4 ಜನ ಸೇರಿಕೊಂಡು ಫಸ್ಟು ಟೈಲ್ಸ್ನ ನೋಡಬೇಕಿತ್ತು. ಹಾಗೆ ಸ್ವಲ್ಪ ವೇಟ್ಲೆಸ್ ಇಟ್ಟಿಗೆಗಳು ಬೇಕಿತ್ತು ನಮ್ಮ ಹೊಸ ಮನೆ ಕಾರಿಡಾರಲ್ಲಿ ಕಟ್ಟೋಕ್ಕೆ. ಕೇಳೋಕ್ಕಂತ ಹೋದ್ವಿ, ಪ್ರೈಸ್ ಮಾತ್ರ ತುಂಬಾ ಹೈ ಆಗಿತ್ತು. ಇಟ್ಟಿಗೆ ಕ್ವಾಲಿಟಿನೂ ಅಷ್ಟೊಂದು ಚೆನ್ನಾಗಿದ್ದಿಲ್ಲ. ಸೊ ಇನ್ನೊಂದು ಕಡೆ ನೋಡಿಕೊಂಡು ಅಲ್ಲೇ ಆರ್ಡರ್ ಕೊಟ್ವಿ. ಆನ್ ದಿ ವೇ ಟೈಲ್ಸ್ ನೋಡೋಕ್ಕೆ ಹೋಗಬೇಕಿದ್ರೆ ನಮ್ಮ ದೇವನಹಳ್ಳಿ ಕೋಟೆ ಹತ್ರ ಇರೋ ಕೆರೆ ನೋಡಿದ್ದ ಮಿತ್ತು. ಸೊ ಅವನಿಗೆ ಬೋಟಿಂಗ್ ಯಾವತ್ತೂ ಮಾಡಿದ್ದಿಲ್ಲ, ಪಾಪ ಮಾಡ್ತೀನಿ ಅಂತ. ನನಗೆ ನೀರಂದರೆ ಸಿಕ್ಕಾಪಟ್ಟೆ ಭಯ. ಸೊ ಅವ್ರ ಪಪ್ಪನಿಗೂ ಅದೇ ಥರ ನೀರಂದರೆ ಭಯ. ಹಾಗೆ ಅಲ್ಲಿ ಓವರ್ ಪ್ರೈಸ್ಡ್ ಆಗಿಟ್ಟಿದ್ರು. ಪರ್ ಪರ್ಸನ್ಗೆ 150 ರೂಪೀಸ್ ತೊಗೊಳ್ತಾಯಿದ್ರು. ಜಸ್ಟ್ 10 ಮಿನಿಟ್ಸು ರೈಡ್ ಕೊಟ್ಟಿಲ್ಲ ಅಂದ್ಕೊಳ್ಳಿ, ಒಂದು 6-7 ಮಿನಿಟ್ಸು ವರ್ತ್ ಅನಿಸಿಲ್ಲ. ಅದು ಬಂದುಬಿಟ್ಟು ಚರಂಡಿ ನೀರೆಲ್ಲ ಮಿಕ್ಸ್ ಆಗಿದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಬಟ್ ಅವ್ನ ಖುಷಿಗೋಸ್ಕರ ಒಂದು ರೌಂಡು 150 ಅರೌಂಡ್ 300 ರೂಪೀಸ್ ಪೇ ಮಾಡಿ ಹೋಗಿ ಬಂದಿದ್ದಾಯಿತು. ಇನ್ನು ಅಲ್ಲಿಂದ ಡೈರೆಕ್ಟಾಗಿ ಮೇನ್ ಬಂದಿರೋ ಕೆಲಸ ಟೈಲ್ಸ್ಗೆ ಆರ್ಡರ್ ಕೊಡೋಕ್ಕಂತ. ಹಸ್ಬೆಂಡ್ ನನಗಿನ್ನ ಮುಂಚೆ ಹೋಗಿ ನೋಡ್ಕೊಂಬಂದಿದ್ರು. ಬಟ್ ನಾನೊಂದು ಸಾರಿ ಹೋಗಿ ನೋಡಿ ಫೈನಲ್ ಮಾಡಿದರೆ ಅವ್ರಿಗಿಷ್ಟ. ಯಾವಾಗಲೂ ಅಷ್ಟೇ, ಯಾವುದೇ ಕೆಲಸ ಆಗಿರಲಿ ಫಸ್ಟ್ ಅವ್ರು ನೋಡ್ಕೊಂಡು ಬರ್ತಾರೆ, ನೆಕ್ಸ್ಟು ನಾನು ಕರ್ಕೊಂಡು ಹೋಗಿ ನಾನೇನಾದರೂ ಸ್ವಲ್ಪ ಆಲ್ಟ್ರೇಷನ್ ಮಾಡೋದಿದ್ದರೆ ಹೆಚ್ಚು ಕಡಿಮೆ ಹೇಳ್ತೀನಿ. ಸೊ ಇಲ್ಲಿ ಬ್ಲ್ಯಾಕ್ ಟೈಲ್ಸ್ನ ಸೆಲೆಕ್ಟ್ ಮಾಡಿದ್ರು, ಹಾಗೆ ಗ್ರೇ ಮತ್ತು ವೈಟು ಫೈನಲ್ ಮಾಡಿದ್ದಿಲ್ಲ. ಸೊ ನಾನು ಹೋಗ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ, ವೈಟ್ ಟೈಲ್ಸು, ಈ ಟೈಲ್ಸ್ನ ಫೈನಲ್ ಮಾಡಿದೆ. ಅವ್ರು ಬಂದುಬಿಟ್ಟು ಮೇಲೆ ಫೈನಲ್ ಮಾಡಿದರು. ನಾನು ಬ್ಲ್ಯಾಕ್ ಆದರೆ ತುಂಬ ಆಡಾಗಿ ಕಾಣಿಸುತ್ತೆ, ಎಲ್ಲ ಮನೆಗೂ ವೈಟ್ ಇರಲಿ ಅಂತ ಸೆಲೆಕ್ಟ್ ಮಾಡಿದೆ. ಹಾಗೆ ಈ ಸಿಂಕ್ನ ಸೆಲೆಕ್ಟ್ ಮಾಡಿದೆ. ಅವರು ಸ್ಟೋನ್ದು ಕಲ್ಲಿನ ಸಿಂಕ್ ಇರುತ್ತಲ್ಲ ಅದು ಮಾಡಿದರು. ನಂಗೆ ಅದು ಇಷ್ಟ ಆಗಿಲ್ಲ, ಮಾಡ್ರನ್ ಹೌಸ್ಗೆ ಮಾಡ್ರನ್ ಆಗಿ ಇರಲಿ ಅಂತ ಇದು ಸೆಲೆಕ್ಟ್ ಮಾಡಿ ಅಲ್ಲಿಂದ ಡೈರೆಕ್ಟು ಸ್ವಲ್ಪ ಫ್ರೂಟ್ಸ್ನ ತೊಗೊಳ್ಳೋಣ ಅಂತ ಹೋದ್ವಿ. ಮಿತ್ತು ಡ್ರ್ಯಾಗನ್ ಫ್ರೂಟ್ ಕೇಳ್ತಾ ಇದ್ದ, ಅವ್ನು ಯಾವತ್ತೂ ಟೇಸ್ಟ್ ಮಾಡಿದ್ದಿಲ್ಲ ಅಂತ ಕೊಡಿಸಿದ್ವಿ. ಬಟ್ ಅವ್ನು ಮನೆಗೆ ಬಂದಮೇಲೆ ಅದು ತಿಂದಿಲ್ಲ, ನಾನೇ ಎಲ್ಲ ತಿಂದು ಖಾಲಿ ಮಾಡಿದೆ, ಅದು ಬೇರೆ ವಿಷಯ ಬಿಡಿ. ಇನ್ನು ನೆಕ್ಸ್ಟು ಅವ್ರದ್ದಿಬ್ಬರದು ಸೋಪ್ ಖಾಲಿ ಆಗಿತ್ತು. ಒಂದು ಸ್ಟಾಫಲ್ ಸೋಪ್ ತೊಗೊಳ್ಳೋಣ ಅಂತ ಮೆಡಿಕಲ್ ಸ್ಟೋರ್ಗೆ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ದೇವನಹಳ್ಳಿಯಲ್ಲಿ ಸಂತೆ ಇರುತ್ತೆ, ಎಲ್ಲಿ ನೋಡಿದ್ರು ಜನ. ಅಲ್ಲಿಂದ ಡೈರೆಕ್ಟಾಗಿ ಹೊಸ ಮನೆಗೆ ಬಂದೆ. ನೋಡಿ ಏರ್ಪೋರ್ಟ್ ರೋಡ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಮನೆಯಿಂದ. ಮತ್ತು ಹೊಸ ಮನೆಯಿಂದ ಮನೆಗೆ ಬಂದು ಎಗ್ ಪಪ್ ಮಾಡಿದ್ದೆ, ಎಗ್ ಪಪ್ ತಿಂದೆ. ಇದು ನನ್ನ ಮಗ ನಾನು ಫ್ಲವರ್ಸ್ ತೊಗೊಂಡು ಬಂದಿದ್ದ, ಅದು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನೈಟು ಇವರಿಬ್ಬರು ಊಟ ತಿನ್ಕೊಂಡು ಈ ರೇಂಜಿಗೆ ಡ್ಯಾನ್ಸ್ ಆಡ್ತವ್ರೆ, ಊಟ ಡೈಜೆಸ್ಟ್ ಆಗಲಿ ಅಂತ. ಆ್ಯಂಡ್ ಇದಾಗಿತ್ತು ಇವತ್ತಿನ ಡೇ. ಥ್ಯಾಂಕ್ ಯು.